ಗೆಳೆಯರೇ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಇಮಾಮ್. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ತಾ ಇದ್ದೇನೆ ಅಂದರೆ ಕನ್ನಡ ಆ್ಯನ್ಯುವಲ್ ಎಕ್ಸಾಮ್ನ 4 ಅಂಕಗಳ ಎಲ್ಲ ಒಂದು ಇಂಪಾರ್ಟೆಂಟ್ ಆದ ಕ್ವಶನ್ ಆನ್ಸರ್ಸ್ಗಳು. ಓಕೆನಾ. ನಿಮಗೆ ಎಕ್ಸಾಮಲ್ಲಿ 4 ಮಾರ್ಕ್ಸ್ನ ಒಂದು ಗ್ಯಾರಂಟಿಡ್ ಕ್ವಶನ್ನು. ಓಕೆನಾ. ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಿರುವ ಎಲ್ಲ ಒಂದು ಕ್ವಶನ್ಗಳಲ್ಲಿ ಮಿನಿಮಮ್ 2ರಿಂದ 3 ಕ್ವಶನ್ಗಳು ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ಅಂದರೆ 12ರಿಂದ 16 ಮಾರ್ಕ್ಸ್ಗಳು ನಿಮ್ಮ ಕೈಯಲ್ಲಿದೆ ಈ ಒಂದು ವಿಡಿಯೋನ ವಾಚ್ ಮಾಡಿದ್ರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಒಂದು ರೀತಿಯ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಆನ್ಸರ್ ಜೊತೆಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಒಂದು ಆನ್ಸರ್ಗಳು ನಿಮಗೆ ಶಾರ್ಟೆಸ್ಟ್ ಆಗಿ ಗ್ರೇಟ್ಫುಲ್ ಅಂದರೆ ಆನ್ಸರ್ಸ್ ಆಗುತ್ತೆ. ಅಂದರೆ ನಿಮಗೆ ಅತಿ ಬೇಗನೆ ಈ ಒಂದು ಕ್ವಶನ್ಸ್ಗೆ ಆನ್ಸರ್ ತಿಳಿದ್ಬಿಡುತ್ತೆ. ಹಾಗೆ ಈ ಒಂದು ಕ್ವಶನ್ಗಳು ಎಕ್ಸಾಮಲ್ಲಿ 100% ಗ್ಯಾರಂಟಿಯಾಗಿ ಬರುವ ಎಲ್ಲ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮಗೆ ದಿನನಿತ್ಯವಾಗಿ ನಿಮಗೆ ಎಲ್ಲ ಒಂದು ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಹಾಗೆ ಆ್ಯನ್ಯುವಲ್ ಎಕ್ಸಾಮ್ನ ಕ್ವಶನ್ ಪೇಪರ್ಸ್ಗಳು ನಿಮಗೆ ಡೈಲಿ ಈ ಒಂದು ಚಾನಲ್ ಸಿಗುತ್ತೆ. ಹಾಗೆ ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕಂದರೆ ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿದ್ದೀನಿ. ನಮ್ಮದು ಒಂದು ವಾಟ್ಸಪ್ ಗ್ರೂಪ್ ಇದೆ. ಅಲ್ಲಿ ನೀವು ಜಾಯ್ನ್ ಮಾಡ್ತಾರೆ ನಿಮಗೆ ದಿನಾಲೂ ಕ್ವಶನ್ ಆನ್ಸರ್ಸು ಹಾಗೆ ನಿಮಗೆ ಕ್ವಶನ್ ಪೇಪರ್ಸ್ಗಳು ಅವೈಲೇಬಲ್ ಇರುತ್ತೆ. ಬನ್ನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸು ಹಾಗೆ ಆನ್ಸರ್ಸ್ಗಳನ್ನು ನೋಡೋಣ. ಎಕ್ಸಾಮ್ಗೆ ಅಂದರೆ ಭಾಳಷ್ಟು ಇಂಪಾರ್ಟೆಂಟ್ ಆದ ಈ ಒಂದು ಕ್ವಶನ್ ಆನ್ಸರ್ಸ್ಗಳಾಗಿರ್ತವೆ. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1 ನೋಡೋದಾದರೆ ಬಸಲಿಂಗ ಎದುರಿಸ್ತಿರುವ ಸಮಸ್ಯೆಗಳು ಯಾವ್ಯಾವು. ಓಕೆನಾ. ಇದು ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗದಿಂದ ಕ್ವಶನನ್ನು ಆಯ್ದುಕೊಳ್ಳಲಾಗಿದೆ. ಬನ್ನಿ ಇದರ ಆನ್ಸರ್ನ ನೋಡೋಣ. ಬಸಲಿಂಗನಿಗೆ ಅದು ಯಾವುದಕ್ಕೂ ಪುರುಸೋತಿಲ್ಲದ ಕಾಲವಾಗಿತ್ತು. ಕೆಲಸ ಮಾಡುವುದನ್ನು 4 ದಿನ ತಡ ಮಾಡಿದರೆ ಕೂಳ ನೆಲದಲ್ಲಿ ನಾಟುವುದಿಲ್ಲವೆಂಬ ಚಿಂತೆಯಾಗಿತ್ತು. ಇರುವ 2 ಎತ್ತುಗಳಲ್ಲಿ ಒಂದು ಅಂದರೆ ನೋಗ ಹೆಗಲಿನ ನೊಡನೆ ಮಲಗಿ ಎಷ್ಟು ಹೊಡೆದರೂ ಮೇಲೇಳುತ್ತಿರಲಿಲ್ಲ. ಈ ಎತ್ತುಗಳನ್ನು ಸಾಟಿಯಲ್ಲಿ ಯಾರಿಗಾದರೂ ಮಾರಿ ಬೇರೆಯದನ್ನು ತರಬೇಕೆಂದು ಅವನು ಯೋಚಿಸಿದನು. ಅಂದರೆ ನೋಡಿ, ಬಸಲಿಂಗನು ಪುರುಸೊತ್ತಿಲ್ಲದ ಕಾಲವಾಗಿತ್ತಂತೆ. ಓಕೆನಾ. ಅವನು 4 ದಿನ ತಡ ಮಾಡಿದರೆ ಅವನಿಗೆ ಊಟ ಸಿಗ್ತಿದ್ದಲ್ಲಂತೆ. ಈ ರೀತಿ ಪರಿಸ್ಥಿತಿ ಅವನಿತ್ತು. ಒಂದು ಎತ್ತು ಅವನಿಗೆ ಏನಪ್ಪ ಆಗಿತ್ತಂದರೆ ಅದು ಅಂದರೆ ಕುಳ್ತಿತ್ತಂತೆ. ಅಂದರೆ ಅದು ಕೆಲಸ ಮಾಡಲು ನಿರಾಕರಿಸಿತ್ತಂತೆ. ಯಾರಿಗೆ? ಬಸಲಿಂಗನಿಗೆ. ಅದಕ್ಕೋಸ್ಕರ ಅವನು ಎಲ್ಲಾದರೂ ಅಂದರೆ ಬಜಾರ್ ಅಂತ ಇರುತ್ತಲ್ವಾ. ಬಜಾರಲ್ಲಿ ಈ ಎತ್ತುಗಳನ್ನು ಮಾರಿ ಬೇರೆ ಒಂದು ಎತ್ತುಗಳನ್ನು ತರಬೇಕಂತ ಅವನು ಚಿಂತಿಸ್ತಾನೆ. ಇದರ ಜೊತೆಗೆ ಮಗುವಿಗೆ ಆರೋಗ್ಯ ಸರಿ ಇರಲಿಲ್ಲ. ಓಕೆನಾ. ಅವನ ಮಗುವಿನ ಆರೋಗ್ಯ ಸರಿ ಇರಲಂತೆ. ಏನು ಮಾಡಿದರು? ಮಗುವಿಗೆ ಕೆಮ್ಮು ಕಡಿಮೆ ಆಗುತ್ತಿಲ್ಲ. ಅವನ ಮಗನಿಗೆ ಕೆಮ್ಮು ಇತ್ತಂತೆ. ಕಡಿಮೆ ಆಗ್ತಿಲ್ಲಂತೆ. ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂಬ ಹೆಂಡತಿ ಹೇಳುತ್ತಿದ್ದರೂ ಬಸಲಿಂಗನಿಗೆ ಪುರುಸೊತ್ತಿರಲಿಲ್ಲ. ಅಂದರೆ ಹೆಂಡತಿ ಹೇಳ್ತಿದ್ದಳಂತೆ ಅಂದರೆ ಶಿವನೂರು ಸ್ವಾಮಿಗಳಿಗೆ ತೋರಿಸಿ ನನ್ನ ಮಗನಿಗೆ ಏನಾಗಿದೆ ಅಂತ. ಅವನಿಗೆ ಇರಲಿಲ್ಲವಂತೆ. ಈಗೆಲ್ಲದರ ನಡುವೆ ಬಸಲಿಂಗನ ಎಡಗಣಿನಲ್ಲಿ ನೋವು ಕಾಣಿಸಿಕೊಂಡು ದಿನೇ ದಿನೇ ಹೆಚ್ಚುತ್ತಲೇ ಹೋಯಿತು. ಅಂದರೆ ಇವನಿಗೆ ಏನೇನು ಸಮಸ್ಯೆಗಳಿತ್ತು ಗೊತ್ತಾ ನಿಮಗೆ ಹೇಳೋದಾದರೆ. ಅವನಿಗೆ ಪುರುಸೊತ್ತಿಲ್ಲದ ಕಾಲವಾಗಿತ್ತಂತೆ. 4 ದಿನ ಕೆಲಸ ಮಾಡಿಲ್ಲ ಅಂದರೆ ಅವನಿಗೆ ಊಟ ಸಿಗ್ತಿದಿಲ್ಲಂತೆ. ಓಕೆನಾ. ಹಾಗೆ ಅವನಿಗೆ 2 ಎತ್ತುಗಳೇನಿದಲ್ವಾ. ಒಂದು ಎತ್ತು ಅಂದರೆ ಭಾಳ ಅಂದರೆ ಕೆಲಸ ಮಾಡಲು ನಿರಾಕರಿಸ್ತಂತೆ. ಹಾಗೆಯೇ ಅವನ ಮಗುವಿಗೆ ಆರೋಗ್ಯ ಸರಿ ಇಲ್ಲವಂತೆ. ಅವನ ಹೆಂಡತಿ ಹೇಳ್ತಿದ್ದಂತೆ ಅವನಿಗೆ ಶಿವನೂರು ಸ್ವಾಮಿಗಳಿಗೆ ತೋರಿಸಿ ಅಂತ. ಇವೆಲ್ಲ ಅವನು ಕೇಳಿಕೊಂಡು ಅವನು ಬೇಸತ್ತು ಅವನ ಎಡಗಣ್ಣು ಕೂಡ ಅಂದರೆ ನೋವು ಕಾಣಿಸಿಕೊಂಡದಂತೆ. ಓಕೆನಾ. ಇಷ್ಟೆಲ್ಲ ವಿಷಯಗಳು ಈ ಒಂದು ಕ್ವಶನಲ್ಲಿದೆ. ನಿಮಗೆ ಈ ಒಂದು ಕ್ವಶನ್ಗಳಿಗೆ ಯಾವ ರೀತಿ ಆನ್ಸರ್ ಕೊಡಬೇಕಂದ್ರೆ ನೀವು ನಾಲೆಜಬಲ್ ಆಗಿ ಥಿಂಕ್ ಮಾಡಬೇಕಾಗತ್ತೆ. ಓಕೆನಾ. ಇಮ್ಯಾಜಿನೇಷನಲ್ಲಿ ನೀವು ಹೋಗ್ಬೇಕಾಗತ್ತಂತೆ. ಅಂದರೆ ನೀವು ಒಂದು ರೀತಿಯ ಪ್ರಕಾರ ನೀವು ನಿಮ್ಮ ಒಬ್ಬ ಫ್ರೆಂಡ್ ಇದ್ನು ಬಸಲಿಂಗ. ಅವನಿಗೆ ಇವೆಲ್ಲ ಸಮಸ್ಯೆ ಅಂತ ನೀವು ಅವನಿಗೆ ಹೇಳಿಬಿಟ್ಟು ಈ ರೀತಿಯ ಒಂದು ಎಕ್ಸ್ಪ್ಲನೇಷನ್ನ ನೀವು ಪಡೆದುಕೊಳ್ಬೋದು. ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋಣ. ಗೆಳೆಯರೇ, ಸೆಕೆಂಡ್ ಕ್ವಶನ್ನ ನೋಡೋಣ. ತನ್ನ ಆನೆಯ ಬಗ್ಗೆ ಕೃಷ್ಣಗೌಡನಲ್ಲಿ ಬೇಸರ ಮೂಡಲು ಕಾರಣವೇನು. ಓಕೆನಾ. ಈ ಒಂದು ಕ್ವಶನ್ನು ಕೃಷ್ಣಗೌಡರ ಆನೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಓಕೆನಾ. ಬನ್ನಿ ಇದರ ಒಂದು ಆನ್ಸರ್ಸ್ನ ನೋಡೋಣ. ಅಂದರೆ ಜನರಲ್ ಆಗಿ ನೀವು ಆನ್ಸರ್ಗಳನ್ನು ಹೇಗೆ ಮಾಡಬೇಕು ಅಂದರೆ ನಿಮ್ಮ ಮೈಂಡ್ನಲ್ಲಿ ಈ ಒಂದು ಅಂದರೆ ಇಮ್ಯಾಜಿನೇಷನ್ ಮೂಲಕ ನೀವು ಈ ಒಂದು ಕ್ವಶನ್ಗಳಿಗೆ ಆನ್ಸರ್ ಕೊಟ್ಟರೆ ನಿಮಗೆ ಬಹಳತ್ತಾಗಿ ಈ ಒಂದು ಕ್ವಶನ್ಗಳಿಗೆ ಆನ್ಸರ್ ಉಳಿದುಕೊಳ್ಳುತ್ತೆ. ಇದರ ಉತ್ತರ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ಓಕೆನಾ. ಆನೆಯನ್ನು ತಂದ ಹೊಸತರಲ್ಲಿ ದುಡ್ಡಿನ ಮುಖ ಕಂಡ ಕೃಷ್ಣಗೌಡ ಆನೆಯು ತನ್ನ ಪಾಲಿಗೆ ಲಕ್ಷ್ಮಿ ಎಂದೇ ಭಾವಿಸಿದ. ಓಕೆನಾ. ಅಂದರೆ ಕೃಷ್ಣಗೌಡ ಏನು ಮಾಡಿದಂತೆ ಆನೆನ ಬಂದ ತಕ್ಷಣವೇ ಅಯ್ಯೋ ಆನೆ ಬಂದುಬಿಡ್ತು, ಇದರಿಂದ ಭಾಳಷ್ಟು ನಾವು ಅಂದರೆ ಅಮೌಂಟ್ನ ಒಗ್ಗೂಡಿಸ್ಬೋದು ಅಂತ ಕೃಷ್ಣಗೌಡ ತಿಳಿದಿದ್ನು. ಆದರೆ ಆನೆಯ ಮೇಲೆ ಅಂದರೆ ಅಪದಾನಗಳ ಸುರಿಮಳೆಯಾದಾಗ ಆತನಿಗೆ ಅದರ ಮೇಲೆ ರೇಜಿಗೆ ಆರಂಭವಾಯಿತು. ಓಕೆನಾ. ನೀವು ಇದು ಕಥೆನ ಕೇಳಿರ್ಬೋದು. ಅಂದರೆ ಆನೆಯ ಮೇಲೇ ಭಾಳಷ್ಟು ಅಪವಾದನಗಳು ಬರ್ತಾಯಿದ್ವು. ಅದಕ್ಕೆ ಅವನು ಬೇಸತ್ತೋಗಿದ್ನು. ಗೋಳೂರು ಮಠದವರು ಆನೆಯನ್ನು ತನಗೆ ಸಾಗ ಹಾಕಿದಂತೆ ತಾನು ಯಾರಿಗಾದರೂ ದಾಟಿಸಿ ಬಿಡಲು ಯೋಚಿಸಿದ. ಅಂದರೆ ಅವನು ಇಷ್ಟೆಲ್ಲ ಅಂದರೆ ದುರಾಂತರಗಳು ಆನೆಯ ಮೇಲೆ ಬಂದಿದ್ದಕ್ಕೆ ಅವನು ಅಂದರೆ ಗೋಳೂರು ಮಠದವರಿಗೆ ಆನೆಯನ್ನು
ಅಂದರೆ ಮಾರಲು ಇಷ್ಟಪಡುತ್ತಿದ್ದ. ಆದರೆ ಸಾಧ್ಯವಾಗಿಲ್ಲ, ಅಂದರೆ ಅವನ ಕೈಲಿ ಸಾಧ್ಯ ಆಗಿಲ್ಲ ಅದು. ಸರ್ಕಸ್ ಕಂಪನಿಗಳು ಮುಚ್ಚಿವೆ, ಜಗದ್ಗುರುಗಳ ಆನೆ ಮೇಲೆ ಕೂರದೆ ಅಡಪಲ್ಲಕ್ಕಿ ಬೆಂಚ್ ಕಾರುಗಳ ಮೊರೆ ಹೋಗಿದ್ದಾರೆ. ಓಕೆನಾ, ಅವನು ಅಂದರೆ ತನ್ನ ಆನೆನ ಮಾರಕ್ಕೆ ಅಂದರೆ ಸರ್ಕಸ್ ಕಂಪ್ನಿಗಳೇನಿರುತ್ತಲ್ಲ, ಸೊ ಅಲ್ಲಿ ಮಾರಕ್ಕೆ ಹೋದರೆ ಅಲ್ಲಿ ಕೂಡ ಅವೆಲ್ಲನೂ ಕ್ಲೋಸ್ ಆಗಿದ್ವು. ಹಾಗೆ ಜಗದ್ಗುರುಗಳ ಆನೆ ಮೇಲೆ ಕೂರದೆ, ಅಂದರೆ ಆನೆಗಳ ಮೇಲೆ ಕೂರದೆ ಈಗ ಜನಗಳು ಆಡಪಲ್ಲಕ್ಕಿ ಬೆಂಚ್ ಕಾರುಗಳ ಮೊರೆ ಹೋಗಿದ್ದಾರೆ ಅಂತ. ಓಕೆನಾ, ಸೊ ಮರದ ವ್ಯಾಪಾರಿಗಳಿಗೂ ಆನೆ ಬೇಡವಾಗಿದೆ. ಅಂದರೆ ಮರಗಳ ಒಂದು ವ್ಯಾಪಾರಿಗಳೇನಿರ್ತಾರೆ ಅಲ್ವಾ, ಸೊ ಅವರು ತನ್ನ ಮರಗಳ ಕಟ್ಟಿಗೆಗಳನ್ನೇರುತ್ತೆ, ಸೊ ಅವುಗಳು ಆನೆಯ ಮೂಲಕ ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ತೊಗೊಂಡು ಹೋಗ್ತಾರೆ. ಬಟ್ ಇಲ್ಲಿ ಅವರು ಕೂಡ ಈ ಒಂದು ಆನೆಗಳಿಗೆ ರಿಜೆಕ್ಟ್ ಮಾಡ್ತಿದ್ರು. ಕಾಡಿಗೆ ಅಟ್ಟಿ ಬಿಡೋಣವೆಂದರೆ ಅದು ಹಿಂದಿರುಗಿ ಲಾಯಕ್ಕೆ ಬರುತ್ತದೆ. ಅಂದರೆ ಕಾಡಿಗೆ ಬಿಡೋಣ ಅಂದರೆ ಅದು ಹಿಂದಿಂದಲೇ ಬರ್ತಿತ್ತಂತೆ, ಕೃಷ್ಣಗೌಡ ಹಿಂದಿಂದಲೇ. ಈ ಎಲ್ಲ ಯೋಚನೆಗಳಿಂದ ಕೃಷ್ಣಗೌಡನಿಗೆ ತನ್ನ ಆನೆಯು ಕುತ್ತಿಗೆಗೆ ಕಟ್ಟಿಕೊಂಡು ಕಲ್ಲುಗುಂಡಿನಂತೆ ಭಾಸವಾಗಿತ್ತು. ಅಂದರೆ ಅವನಿಗೆ ಆನೆ ಈ ರೀತಿಯಾಗಿ ಅವನಿಗೆ ಟಾರ್ಚರ್ ಕೊಡ್ತಿತ್ತಂತೆ. ಸೊ ನಿಮಗೆ ಈ ಒಂದು ಆನ್ಸರ್ಗಳು ಅಂದರೆ ಭಾಳಷ್ಟು ಇಷ್ಟ ಆಗ್ತವೆ ಅಂತ ನಾನು ತಿಳಿತೀನಿ. ಯಾಕಂದರೆ ಇವು ಎಕ್ಸ್ಪ್ಲನೇಷನ್ನ ನೀವು ಇಮ್ಯಾಜಿನೇಷನ್ ಮೂಲಕ ತಿಳ್ಕೊಂಡ್ರೆ ನಿಮಗೆ ಈ ಒಂದು ಆನ್ಸರ್ಗಳು ಭಾಳಷ್ಟು ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನ ಆನ್ಸರ್ನ ನೋಡೋಣ ಗೆಳೆಯರೆ. ಇವು ಇಂಪಾರ್ಟೆಂಟ್ ಆಗಿವೆ, ಹಾಗೆ ಎಕ್ಸಾಮ್ಗೆ 100% ಗ್ಯಾರಂಟಿಯಾಗಿ ಕೂಡ ಬರ್ಬೋದು, ಎಲ್ಲ ಸಾಧ್ಯತೆ ಕೂಡ ಇದೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಈ ಒಂದು ಆನ್ಸರ್ಗಳನ್ನು ನೋಡ್ಕೊಳ್ಳಿ. ಬನ್ನಿ ಗೆಳೆಯರೆ, ಮೂರನೇ ಕ್ವಶನ್ನ ನೋಡೋಣ. ನಿದ್ರೆ ಮಂಪಿರದಲ್ಲಿದ್ದ ಡ್ರೈವರ್ ಪರಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಸೊ ಅದರ ಉತ್ತರ ನೋಡೋಣ. ಕಿನ್ನರ್ ನಾಯಕ್ ಲಾರಿಗೂ ನಾಟಗಳಿಗೂ ಸೇರಿಸಿ ಬಿಗಿದಿದ್ದ ಹಗ್ಗವನ್ನು ಬಿಚ್ಚಬೇಕೆಂಬುದನ್ನು ಮರೆತು ಹೋಟೆಲ್ನಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದನು. ಓಕೆನಾ, ಸೊ ಕ್ಲೀನರ್ ಇಲ್ಲಿ ನಾಯರ್ ಅಂದರೆ ಹಗ್ಗ ಏನಿರುತ್ತಲ್ವ, ಸೊ ಅದನ್ನು ನಾಟಿಗಳಿಗೂ ಸೇರಿಸಿ ಬಿಗಿದಿದ್ದ ಹಗ್ಗವನ್ನು ಬಿಚ್ಚಬೇಕೆಂದು ಮರೆತು, ಅಂದರೆ ಅವನೇನು ಕಟ್ಟಿದ್ನಲ್ಲ, ಸೊ ಅವೆಲ್ಲ ಬಿಚ್ಚಬೇಕೆಂದು ಅವನು ಮರೆತು ಹೋಟೆಲ್ನಲ್ಲಿ ಚಹಾ ಕುಡಿಯೋಕ್ಕೆ ಹೋಗುತ್ತಾನೆ. ಸೊ ಹೋದಾಗ ಆಗ ಡ್ರೈವರ್ ಒಬ್ಬನೇ ನಿದ್ರೆ ಮಂಪಿನಲ್ಲಿ ತುಕಡಿಸುತ್ತಾ ಸ್ಟೇರಿಂಗ್ ಚಕ್ರದ ಮೇಲೆ ತಲೆವಾಡಿಸಿಕೊಂಡು ಅರೆನಿದ್ದೆಯಲ್ಲಿದ್ದ. ಅಂದರೆ ಅವನು ಡ್ರೈವರ್ ಏನಿದ್ನಲ್ವಾ, ಸೊ ಅವನಿಗೆ ಭಾಳಷ್ಟು ನಿದ್ರೆ ಬರ್ತಾಯಿತ್ತು. ಸೊ ಅವನು ನಿದ್ದೆ ಮಂಪಿನಲ್ಲಿ ಸ್ಟೇರಿಂಗ್ನ ಒಂದು ಕಡೆಯಿಂದ ಒಂದು ಕಡೆಗೆ ಅಳ್ಳಾಡಿಸ್ತಿದ್ದಂತೆ. ಸೊ ಶರಾಬಿನ ನಶೆಯಲ್ಲಿದ್ದ ವೇಲಾಯುಧನಿಗೂ ಹಗ್ಗ ಬಿಚ್ಚಬೇಕೆಂದು ನೆನಪಾಗಿರಲಿಲ್ಲ. ಅಂದರೆ ಶರಾಬಿನ ಅಂದರೆ ಅವನು ಡ್ರಿಂಕ್ಸ್ ಮಾಡಿದ್ನು. ಸೊ ಆ ನಶೆಯಲ್ಲಿದ್ದ ವೇಲಾಯುಧ ಏನಿರ್ತಾನಲ್ವ, ಸೊ ಆನೆಯ ವೇಲಾಯುಧ, ಸೊ ಅವನಿಗೂ ಹಗ್ಗ ಬಿಚ್ಚಬೇಕೆಂಬ ಅಂದರೆ ಬಂದಿದ್ದಿಲ್ಲ ಅವನಿಗೆ. ಆತ ಹಿಂದು ಮುಂದು ನೋಡದೆ ಆನೆಗೆ ಲಾರಿ ಮೇಲಿದ್ದ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ಅಂದರೆ ಅವನು ಹಿಂದೆ ಮುಂದೆ ನೋಡದೆ, ಅಂದರೆ ಲೋಡಿಂಗ್ಸ್ ಏನು ಅನ್ಲೋಡ್ ಮಾಡ್ತಾರಲ್ವ, ಸೊ ಅವೆಲ್ಲ ಮಷಿನ್ಗಳನ್ನು ತರದೆ ಅವನು ಅಂದರೆ ಆನೆಯಿಂದ ಡೈರೆಕ್ಟಾಗಿ ಅಂದರೆ ಹಗ್ಗವನ್ನು ಬಿಚ್ಚದೆ ಅವನು ಅಂದರೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ್ನಂತೆ ಆನೆಗೆ. ಓಕೆನಾ, ಸೊ ಆವಾಗ ಏನಾಯ್ತು ನೋಡಿ, ದಿಮ್ಮಿಗಳು ಲಾರಿ ಸಮೇತ ನೆಲಕ್ಕೆ ಉರುಳಿದವು. ಅಂದರೆ ಅವನ ಹಗ್ಗನ ಬಿಚ್ಚಲಿಲ್ಲಲ್ವ, ಸೊ ದಿಮ್ಮಿಗಳು ಅಂದರೆ ಏನು ಕಟ್ಟಿಗೆಗಳು ಇರ್ತವೆ, ಸೊ ಅವು ಲಾರಿ ಸಮೇತ ನೆಲಕ್ಕೆ ಉರುಳುತ್ತವೆ. ಲಾರಿ ಮೆಲ್ಲನೆ ವಾಲಿಯುತ್ತಾ ಒಂದು ಕಡೆ ಉರುಳಿ ಬಿದ್ದಿದ್ದರಿಂದ ಡ್ರೈವರ್ಗೆ ಹೆಚ್ಚಿನ ಅಪಾಯವಾಗುವ ಸಾಧ್ಯತೆಗಳು ಕಡಿಮೆ ಇತ್ತಾದರೂ ಕ್ಯಾಬಿನಲ್ಲಿ ಇಟ್ಟಿದ್ದ ಮಣಭಾರದ ಲಾರಿ ಜಾಕ್ ದಪ್ಪನೆ ಅವನ ಬುರುಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಮಿಕ್ಕಿಮಕ್ ಎನ್ನದೆ ಆತ ಪರಂಧಾಮ ಸೇರುವಂತಾಯಿತು. ನೋಡಿ, ನೆಗ್ಲೆಕ್ಟ್ ಮಾಡಿದ್ರಿಂದ ಅವನು ಸತ್ತ. ಯಾರು ಅಂದರೆ ಲಾರಿ ಡ್ರೈವರು. ಸೊ ಅದು ಡೈರೆಕ್ಟಾಗಿ ಬಿತ್ತಲ್ವ ನೆಲಕ್ಕೆ, ಆವಾಗ ಕ್ಯಾಬಿನಲ್ಲಿ ಇಟ್ಟಿದ್ದ ಮಣಭಾರದ ಲಾರಿ ಜಾಕ್ ಏನಿರುತ್ತಲ್ವ, ಸೊ ಅದು ಡೈರೆಕ್ಟಾಗಿ ಅವನ ಬುರುಡೆ ಮೇಲೆ ಬೀಳುತ್ತಂತೆ. ಸೊ ಅದರಿಂದ ಅವನು ತಲೆ ಜಜ್ಜಿ ಅಲ್ಲೇ ಸತ್ತೋಗ್ಬಿಡ್ತಾನೆ. ಸೊ ನೆಕ್ಸ್ಟ್ ಕ್ವಶನ್ನ ನೋಡೋಣ ಗೆಳೆಯರೆ. ಸೊ ಗೆಳೆಯರೆ, ಈ ಒಂದು ಕ್ವಶನ್ ನಾನು ನಿಮ್ಗೆ ಏನು ತಿಳಿಸ್ತಾ ಇದ್ದೀನಿ, ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಕ್ಸಾಮ್ನಲ್ಲಿ 100% ಬರುತ್ತೆ ಅಂತ ನಾನು ನನ್ನ ಅನಿಸಿಕೆ ಮೂಲಕ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಆನ್ಸರ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ, ಸೊ ಇದು ಭಾಳಷ್ಟು ಟೈಮ್ ಎಕ್ಸಾಮಲ್ಲಿ ಬಂದಿದೆ. ಸೊ ಇದು ಭಾಳಷ್ಟು ಇಂಪಾರ್ಟೆಂಟ್ ಆದ ಕ್ವಶನ್ ಆಗಿರುತ್ತೆ. ಸೊ ಈ ಒಂದು ಕ್ವಶನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಮತ್ತು ಎಕ್ಸ್ಪ್ಲನೇಷನ್ ಕೂಡ ಕೇಳ್ಕೊರಿ, ನಿಮಗೆ ಇಮ್ಯಾಜಿನೇಷನಲ್ಲಿ ಇರುತ್ತೆ. ಓಕೆನಾ, ಸೊ ಕೃಷ್ಣಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ, ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು. ಸೊ ಇದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಆಗಿ ಹೇಳ್ತೀನಿ ಆನ್ಸರ್. ಓಕೆನಾ, ಸೊ ಉತ್ತರ ನೋಡೋದಾದರೆ, ಕೃಷ್ಣಗೌಡರ ಆನೆ ಗೂಳೂರು ಮಠದ ಆನೆ ಹಾಕಿದ ಮರಿಯಾಗಿದ್ದು ಅದು ಹುಟ್ಟಿತು. ಓಕೆನಾ, ಸೊ ಗೂಳೂರು ಮಠ ಏನಿತ್ತಲ್ವ, ಸೊ ದೊಡ್ಡ ಆನೆ ಏನಿತ್ತು, ಸೊ ಅದು ಮರಿಯಾಗಿ ಈ ಒಂದು ಕೃಷ್ಣಗೌಡರ ಆನೆ ಹುಟ್ಟಿತಂತೆ. ಬೆಳೆದಿದ್ದು ಎಲ್ಲವೋ ಊರಿನ ಜನಗಳ ನಡುವೆಯೇ ಆಗಿತ್ತು. ಅಂದರೆ ಅದು ಬೆಳೆದಿದ್ದು ಊರಿನ ಜನಗಳ ನಡುವೆ ಬೆಳೆದಿರುತ್ತೆ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆ
ಕಾಡಾನೆಗಳ ಬಗ್ಗೆ ಯಾವುದೇ ತಿಳಿವಳಿಕೆ ಇರಲಿಲ್ಲ. ಅಂದರೆ ಅದು ಕಾಡಿಗೆ ಒನ್ ಟೈಮ್ನೂ ಹೋಗಿರಲ್ಲ, ಅದಕ್ಕೋಸ್ಕರ ಅದಕ್ಕೆ ಕಾಡಿನ ಬಗ್ಗೆ ಯಾವುದೇ ಒಂದು ಕಾಡಾನೆಗಳ ಬಗ್ಗೆ ಅದಕ್ಕೆ ತಿಳಿದಿರಲ್ಲ. ಓಕೆನಾ. ಮೂಡಿಗೆರೆ ಪೇಟೆಗೆ ಚೆನ್ನಾಗಿ ಒಗ್ಗಿಕೊಂಡಿದ್ದ ಆನೆಯು ಯಾವುದೇ ಲಂಗು ಲಗಾಮಿಲ್ಲದೆ ದನಕರುಗಳ ರೀತಿಯಲ್ಲಿ ತಿರುಗಾಡುತ್ತಿರುತ್ತಿತ್ತು. ಅಂದರೆ ಅದು ಯಾವುದೇ ಒಂದು ಲಗಾಮಿಲ್ಲದೆ, ಓಕೆನಾ, ಮಾವುತ ಏನಿರುತ್ತಲ್ವಾ, ಸೊ ಅವನ ಲಗಾಮಿಲ್ಲದೆ ಅದು ಊರೆಲ್ಲ ತಿರುಗಾಡ್ತಿತ್ತು. ಓಕೆನಾ. ಸ್ಕೂಲು ಮಕ್ಕಳು ದೂರದಿಂದಲೇ ಗೌರಿ ಎಂದು ಕೂಗಿದಾಗ ಸೊಂಡೆತ್ತಿ ಸಲಾಂ ಮಾಡುತ್ತಿತ್ತು. ಅಂದರೆ ಹುಡುಗರು ಏನು ಅಂದರೆ ಸ್ಕೂಲಿಗೆ ಹೋಗ್ತಾರಲ್ವಾ, ಸೊ ಅದು ಕರೆದಾಗ ಅದು ಸಲಾಂ ಅಂತ ಸೊಂಡೆತ್ತಿ ಅವರಿಗೆ ಸಲಾಂ ಮಾಡ್ತಿತ್ತು ಗೌರಿ ಎಂದು ಕೂಗಿದಾಗ. ಸೊ ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು ಖರ್ಚಾದ ಬಾಳೆಗೊಡವನ ದಿಂಡು ಸಿಪ್ಪೆಗಳು ಜಜ್ಜಿ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರುತ್ತಿದ್ದರು. ಅಂದರೆ ಆನೆ ಬರುತ್ತಂತ ಅವರು ಸಿಪ್ಪೆಗಳೇನಿರುತ್ತಲ್ವ, ಬಾಳೆಹಣ್ಣಿನ ಸಿಪ್ಪೆಗಳು ಮತ್ತು ದಿಂಡು ಜಜ್ಜಿ ಅಂದರೆ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಇಡುತ್ತಿದ್ದರಂತೆ. ಆ ಆನೆ ಪ್ರತಿನಿತ್ಯ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅವನ್ನೆಲ್ಲ ಸೊಂಡಿಲಲ್ಲಿ ತಗೊಂಡು ತಿನ್ನುತ್ತಿತ್ತು. ಅಂದರೆ ಅದು ಎಲ್ಲ ಒಂದು ಅಂಗಡಿಗಳೇನಿರುತ್ತಲ್ವ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಅದು ತಿಂತಿತ್ತಂತೆ. ಹೀಗೆ ಕೃಷ್ಣಗೌಡರ ಆನೆ ಗೌರಿಯು ಪೇಟೆಯಲ್ಲಿ ಹುಟ್ಟಿ ಪೇಟೆಯಲ್ಲೇ ಬೆಳೆದು ಆರಾಮಾಗಿ ಓಡಾಡಿಕೊಂಡಿತ್ತು. ಓಕೆನಾ. ಸೊ ಅದು ಪೇಟೆಯಲ್ಲೇ ಬೆಳೆದು ಮತ್ತು ಪೇಟೆಯಲ್ಲಿದ್ದು ಅದು ಆರಾಮಾಗಿ ಓಡಾಡಿಕೊಂಡಿತ್ತು. ಈ ರೀತಿ ಅದರ ಒಂದು ದಿನನಿತ್ಯದ ಜೀವನವಾಗಿತ್ತು ಆನೆದು. ಓಕೆನಾ. ಸೊ ಈ ಒಂದು ಆನ್ಸರ್ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಇದು ಬರುತ್ತೆ ಓಕೆನಾ ಎಕ್ಸಾಮಲ್ಲಿ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಕ್ವಶನ್ನ ನೋಡೋಣ, ಅದು ಕೊನೆಯ ಕ್ವಶನ್ ಆಗಿರುತ್ತೆ. ಸೊ ಕೊನೆಯ ಕ್ವಶನ್ ನೋಡೋದಾದರೆ, ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ಸೊ ಈ ಒಂದು ಕ್ವಶನ್ ನಿಮಗೆ 100% ಬರ್ಬೋದು. ಓಕೆನಾ. ಸೊ ಈ ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕಪ್ಪ ಅಂದರೆ ಭಾಳಷ್ಟು ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಹೊಳೆಯು ವೆಂಕಟಪ್ಪ ನಾಯರ ತೆಂಗಿನ ತೋಟದ ಅಂಚನ್ನು ಮಳೆಗಾಲದಲ್ಲಿ ಹೊಚ್ಚೆ ಹಾಕಿ ಬಿಡುತ್ತಿದ್ದರಿಂದ ವೆಂಕಪ್ಪನವರು ಮಳೆಗಾಲದಲ್ಲಿ ಆಡಿದ್ದೇ ಆಟ ಹೂಡಿದ್ದೇ ಊಟ ಎಂದ ಅದು ಹೊಳೆಯನ್ನು ಮಳೆಗಾಲ ಬಂದರೆ ಸಾಕು ಈ ಬಿಕನಾಸಿ ಹೊಳೆ ಊರಿಡಿ ತನ್ನ ಸೆರೆಗನ್ನೇ ಹಾಸಿ ಬಿಡುತ್ತದೆ. ಇಷ್ಟೆಲ್ಲ ಸೆರೆಗೂ ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಹೊಳೆಯನ್ನು ಯಾವಾಗಲೂ ಮೊದಲಿಸುತ್ತಿದ್ದರು. ಸೊ ಓಕೆನಾ. ಸೊ ಹೊಳೆಯು ವೆಂಕಟಪ್ಪನಾಯರ ತೆಂಗಿನ ತೋಟದ ಅಂಚನ್ನು ಮಳೆಗಾಲದಲ್ಲಿ ಹೊಚ್ಚಿಕೊಂಡು ಹೋಗುತ್ತಿತ್ತಂತೆ. ಅಂದರೆ ಒಂದು ಹೊಳೆಯ ಬಗ್ಗೆ ಇಲ್ಲಿ ಸ್ವಾರಸ್ಯವನ್ನು ಕವಿ ಹೇಳ್ತಿದ್ದಾರೆ. ಮಳೆಗಾಲದಲ್ಲಿ ಹೊಳೆ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟೆಂಬುದನ್ನು ಮನವರಿಕೆ ಮಾಡಿ ದನಿಗಳಿಗೆ ಕಿರಿಕಿರಿ ಮೂಡಿಸುತ್ತಿತ್ತು. ಅಂದರೆ ಒಂದು ಹೊಳೆಯ ಎಷ್ಟು ಪವರ್ ಇದೆ, ಅದರ ಒಂದು ಶಕ್ತಿ ಏನಿದೆ ಅಲ್ವಾ, ಅದು ಮಳೆಗಾಲದಲ್ಲಿ ಅದು ಅಂದರೆ ವೆಂಕಟಪ್ಪನವರಿಗೆ ತೋರಿಸ್ತಿತ್ತಂತೆ. ಪ್ರತಿ ವರ್ಷ ವೆಂಕಟಪ್ಪಯ್ಯ ಗದ್ದೆ ಅಂಚನ್ನು 4-5 ಅಡಿ ಏರಿಸುತ್ತಿದ್ದರೂ ಬೇಸಿಗೆಯಲ್ಲಿ ಅದನ್ನು ನೋಡಿಕೊಂಡು ಸುಮ್ಮನೆ ಇರುತ್ತಿದ್ದ ಹೊಳೆ. ಓಕೆನಾ. ಸೊ ಅದು 4-5 ಅಡಿ ಹೆಚ್ಚಿಗೆ ನೀರು ಬಂದುಬಿಟ್ಟು ಅವರ ಒಂದು ಏನಿರುತ್ತಲ್ವ ಮನೆ, ಅಲ್ಲಿ ಗದ್ದೆಗೆ ಬಂದುಬಿಟ್ಟು ಅದು ಇರುತ್ತಿತ್ತಂತೆ. ಬಟ್ ಬೇಸಿಗೆಯಲ್ಲಿ ಅದು ಸುಮ್ಮನೆ ಇರುತ್ತಂತೆ, ಹೊಳೆ ಬರ್ತಿದ್ದಲ್ಲವಂತೆ. ಸೊ ಮಳೆಗಾಲದಲ್ಲಿ ಮತ್ತೆ ಆ ಅಂಚನ್ನು ಕೆಡುತ್ತಿತ್ತು. ಬೇಸಿಗೆಯಲ್ಲಿ ವೆಂಕಪ್ಪಯ್ಯ ಹೊಳೆಯ ಸೆರಗನ್ನು ಅಂದರೆ ಒತ್ತರಿಸಿಕೊಂಡು ಗದ್ದೆ ಬದುವನ್ನು ಎತ್ತರಿಸುವುದು, ಮಳೆಗಾಲದಲ್ಲಿ ಹೊಳೆ ಅದನ್ನು ಕೊಚ್ಚಿಕೊಂಡು ಹೋಗುವುದು ಅವರಿಬ್ಬರ ನಡುವಿನ ಮಾಮೂಲು ಸಮರವಾಗಿತ್ತು. ಅಂದರೆ ಗದ್ದೆ ಅಂದರೆ ಕಟ್ತಾರಲ್ವಾ, ಸೊ ಹೊಲದ ದಂಡೆಯಲ್ಲಿ ಏನು ಗದ್ದೆ ಕಟ್ತಾರೆ, ಸೊ ಅವರು ಮಳೆಗಾಲ ಬಂದರೆ ಸಾಕು ಆ ಗದ್ದೆನ ಇನ್ನಷ್ಟು ಹೆಚ್ಚಿಗೆ ಅಂದರೆ ಹೆಚ್ಚಿನ ಪ್ರಮಾಣದ ಹೈಟಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳ್ತಿದ್ರು. ಬಟ್ ಅದು ಮತ್ತೆ ಗದ್ದೆಯನ್ನು ಅದು ಕೊಚ್ಚಿಕೊಂಡು ಹೋಗ್ತಿತ್ತು. ಆದರೆ ಮತ್ತೆ ಅವರು ಬೇಸಿಗೆ ಬಂದಾಗ ಅವರು ಮತ್ತೆ ಗದ್ದೆನ ಹೆಚ್ಚಿಗೆ ಮಾಡ್ತಿದ್ರು. ಸೊ ಇದು ಮಾಮೂಲಾದ ಒಂದು ಮಾತಾಗ್ತಿತ್ತು ಯಾರ ನಡುವೆ, ಹೊಳೆಯ ನಡುವೆ ಹಾಗೆ ವೆಂಕಟಪ್ಪಯ್ಯ ನಡುವೆ. ಸೊ ಈ ಒಂದು ವಿಡಿಯೋದಲ್ಲಿ ಗೆಳೆಯರೆ ನಿಮಗೆ ಸಾಕಷ್ಟು 2-3 10 ಮಾರ್ಕ್ಸ್ ಕ್ವಶನ್ 4 ಮಾರ್ಕ್ಸ್ ಕ್ವಶನ್ಗಳು ನಿಮಗೆ ಬರುತ್ತೆ. ಓಕೆನಾ. ಸೊ ಇದನ್ನು ಅಂದರೆ ನೀವು ಎಲ್ಲ ಕರೆಕ್ಟಾಗಿ ನೀವು ಇದನ್ನು ಫಾಲೋ ಮಾಡಿ ನಿಮಗೆ ಎಕ್ಸಾಮಲ್ಲಿ ಎನಿ ಕಂಡೀಷನ್ ಈ ಒಂದು ಆನ್ಸರ್ಸ್ಗಳನ್ನು ನೀವು ಮಾಡಿ. ಯಾಕಂದರೆ ನಿಮಗೆ ಎಕ್ಸಾಮಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆದ ಒಂದು ಮಾಹಿತಿ ಸಿಗುತ್ತೆ. ಸೊ ಈ ಒಂದು ವಿಡಿಯೋನ ನಿಮ್ಮ ಗೆಳೆಯರಿಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಹಾಗೆ ನಿಮ್ಮ ಒಂದು ಎಲ್ಲ ಒಂದು ಕಾಲೇಜ್ ಗ್ರೂಪ್ಗೆ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಭಾಳಷ್ಟು ಹೆಲ್ಪ್ ಆಗುತ್ತೆ. ಸೊ ಅವ್ರಿಗೂ ಕೂಡ ಎಕ್ಸಾಮಲ್ಲಿ ಭಾಳಷ್ಟು ಹೆಲ್ಪ್ ಆಗುತ್ತೆ. ಸೊ ಎಲ್ರಿಗೂ ಧನ್ಯವಾದಗಳಿವೆ. ಮುಂದಿನ ಇಂತಹ ವಿಡಿಯೋಗಳಲ್ಲಿ ಸಿಗೋಣ.